ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನನ್ನ ಧಾರೆ ಸೀರೆ ಆಗಿರುತ್ತೆ ಫ್ರೆಂಡ್ಸ್. ಇದ್ರದ್ದು ಬ್ಯಾಕ್ ಡಿಸೈನ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಇದ್ರದ್ದು ಸ್ಲೀವ್ಸ್ದು ವರ್ಕ್ದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಮೇಲ್ಗಡೆ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೂ ಕೂಡ ಬಂದುಬಿಟ್ಟು ನಾನು ಫಸ್ಟಿಗೆ ಬಂದುಬಿಟ್ಟು ಲೇಸ್ ಹಾಕಬೇಕು ಅಂತ ಹೇಳಿ ಸ್ವಲ್ಪ ಜಾಗನ ಬಿಟ್ಬಿಟ್ಟು ನೋಡ್ತಿದ್ದೀರಲ್ವ, ಸ್ವಲ್ಪ ಜಾಗನ ಬಿಟ್ಟು ಅದಾದಮೇಲೆ ಬಂದುಬಿಟ್ಟು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ನಾನು ಅದನ್ನು ಬಂದುಬಿಟ್ಟು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ನಾನು ಬಂದುಬಿಟ್ಟು ಮಾರ್ಕ್ನ ಹಾಕ್ಕೋತಿದ್ದೀನಿ. ನೀವೆಷ್ಟು ನೀಟಾಗಿ ಮಾರ್ಕ್ ಹಾಕ್ಕೋತೀರಾ ಅಷ್ಟು ನೀಟಾಗಿ ಬಂದುಬಿಟ್ಟು ನಿಮ್ಮ ಡಿಸೈನ್ ಕುತ್ಕೊಳ್ಳುತ್ತೆ. ನೋಡಿ, ನಾನು ಸೂಜಿಗೆ ಬಂದುಬಿಟ್ಟು ದಾರನ ಪೋಣಿಸ್ಕೊಂಡಿದ್ದೀನಿ. ಫಸ್ಟು ನಾನು ನೋಡಿದ್ದೀರಲ್ವ ನಾನು ಯಾವ ರೀತಿ ಮಾರ್ಕ್ ಹಾಕಿದ್ದೀನಿ ಅಂತ ಹೇಳಿ. ಎಲ್ಲಿಂದ ನಾನು ಇವಾಗ ಬಂದುಬಿಟ್ಟು ನೋಡಿ ಅಲ್ಲಿ ಬಂದುಬಿಟ್ಟು ನಾನು ಸೂಜಿನ ಪೋಣಿಸ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ತೊಗೊಳ್ತಿದ್ದೀನಿ. ಇವಾಗ ನಾನು ಅದು ಸೂಜಿನ ತೊಗೊಂಡ್ಬಿಟ್ಟು ಗೋಲ್ಡ್ ಕಲರ್ ಗುಂಡು ನಾನು ಸ್ಲೀವ್ಸ್ದು ನೀವು ನೋಡಿದರೆ ಬಂದುಬಿಟ್ಟು ಸ್ಲೀವ್ಸ್ ವರ್ಕ್ದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿ. ಅದರದ್ದೇ ಪ್ಯಾಟರ್ನ್ ಮೇಲೆ ಬಂದುಬಿಟ್ಟು ಇವಾಗ ಗೋಲ್ಡ್ ಕಲರ್ ಗುಂಡುಗಳು ಏನಿದೆ
ಅದನ್ನು ಬಂದ್ಬಿಟ್ಟು ನಾನು ನೀಟಾಗಿ ಪೋಣಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ರೀತಿ ನಾನು ನೀಟಾಗಿ ಪೋಣಿಸ್ಕೊಳ್ತಾ ಇದ್ದೀನಿ. ಆ ಗುಂಡುಗಳನ್ನು ನಾನು ಪೋಣಿಸ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಗಮ್ ಹಾಕ್ತಿದ್ದೀನಿ. ಓಕೆನಾ, ನಾನು ಎಲ್ಲಿ ಆ ಗುಂಡನ್ನ ಬಂದುಬಿಟ್ಟು ಅಂಟಿಸ್ಬೇಕು ಅಲ್ಲಿ ನಾನು ಗಮ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಯಾವ ರೀತಿ ನೋಡಿ ಇಷ್ಟು ನಾನು ಬಂದುಬಿಟ್ಟು ಪೋಣಿಸ್ಕೊಂಡಿದ್ದೀನಿ. ಈಗ ಆ ಜಾಗದಲ್ಲೆಲ್ಲ ನಾನು ಗಮ್ ಹಾಕಿದ್ದೀನಿ. B7000 ಗಮ್ಮು. ಇದನ್ನು ಆಲ್ರೆಡಿ ಸ್ಲೀವ್ಸ್ ವರ್ಕ್ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು. ನೋಡಿ ಯಾವ ರೀತಿ ಬಂದುಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಅದನ್ನ ಅಂತ ಹೇಳಿ. ನೀಟಾಗಿ ಕುತ್ಕೊಳ್ಳುತ್ತೆ ಅದು ಗಮ್ ಹಾಕಿದ್ರೆ. ನೋಡ್ತಿದ್ದೀರಲ್ವಾ ಯಾವ ರೀತಿ ಬಂದುಬಿಟ್ಟು ನಾನು ಅಂಟಿಸ್ತಾ ಇದ್ದೀನಿ ಅಂತ. ನೀಟಾಗಿ ಅದನ್ನು ನೀವು ಅಂಟಿಸ್ಕೋಬೇಕಾಗುತ್ತೆ, ಯಾಕಂದರೆ ಅದು ಗಟ್ಟಿಯಾಗಿ ಕುತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ದಾರದಲ್ಲೂ ಕೂಡ ಹಾಕಿದ್ದೀನಿ, ಕೆಳಗಡೆ ಗಮ್ ಕೂಡ ಹಾಕಿದ್ದೀನಿ ಅಲ್ವಾ. ಸೊ ಬಂದುಬಿಟ್ಟು ಇದೇನು ಬಿಚ್ಚಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನೀಟಾಗಿ ಸ್ಟಿಚ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ.
ನೋಡಿ ನಾನು 1 ಬೈ 1 ನೀಟಾಗಿ ತೋರಿಸ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ನಾನು ಒಂದು ಸ್ವಲ್ಪ ತೋರಿಸ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ನೋಡೋರಿಗೆ ಬಂದುಬಿಟ್ಟು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ, ಇಂಟ್ರೆಸ್ಟ್ ಕೊಟ್ಟು ನೋಡೋ ಅಂಥವ್ರಿಗೆ. ಅದಕ್ಕೋಸ್ಕರ ನಾನು 1 ಬೈ 1 ನೀಟಾಗಿ ಬಂದುಬಿಟ್ಟು ವಿಡಿಯೋ ಸ್ಲೋ ಆದರೂ ಚಿಂತೆ ಇಲ್ಲ, ಜಾಸ್ತಿ ಆದರೂ ಲೆಂತಿ ಆದರೂ ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದೇ ಡಿಸೈನ್ ಅಂತ ಅಲ್ಲ ಫ್ರೆಂಡ್ಸ್, ನೀವು ಬೇರೆ ಡಿಸೈನ್ ಕೂಡ ಇದೇ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಡಿಸೈನ್ ಆಗಲಿ ಬಂದುಬಿಟ್ಟು ಮಾರ್ಕ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ. ಮಾರ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆಂಗೋ ಸ್ಟಿಚ್ ಹಾಕೋಕೆ ಹೋಗ್ತೀವಿ, ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಫಸ್ಟು ನೀವು ನೀಟಾಗಿ ಮಾರ್ಕ್ ಹಾಕೋಬೇಕಾಗುತ್ತೆ. ನೋಡ್ತಿದ್ದೀರಾ ಅಲ್ವಾ, ಮಾರ್ಕ್ ಹಾಕಿದ್ರೆ ಬಂದುಬಿಟ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಮೇಲ್ಗಡೆ ನಾನು ಜಾಗ ಬಿಟ್ಟಿದ್ದೀನಿ, ಅದೇನಕ್ಕೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಲೇಸ್ ಹಾಕೋದಕ್ಕೆ. ಓಕೆನಾ? ನೋಡಿ ಈ ಕಡೆಗೂ ಬಂದುಬಿಟ್ಟು ನೀಟಾಗಿ ನಾನು ಪೋಣಿಸ್ಕೊಂಡು ನೀಟಾಗಿ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇದು ಒಂದು ಲೇಯರ್ ಕಂಪ್ಲೀಟ್ ಆಯಿತು ಇವಾಗ. ಓಕೆನಾ? ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ಒಂದು ಲೇಯರ್ ಇದು ನೀಟಾಗಿ ಇವಾಗ ಕಂಪ್ಲೀಟ್ ಆಗಿದೆ. ಇದೇ ರೀತಿ 1 ಬೈ 1 ಮಾಡ್ಕೊ. ಪ್ಲೇಸ್ ಏನಕ್ಕೆ ಬಿಟ್ಟಿದ್ದೀನಿ ಅಂತ ಆಲ್ರೆಡಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ತಾ ಹೋದರೆ ಲೈಕ್ ನಿಮಗೆ
ಸ್ಕಿಪ್ ಮಾಡಿದ್ರೂ ಕೂಡ ನೀವೇನು ನೋಡಿದ್ದೀರ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಥರ ಮಾಡ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಬಂದ್ಬಿಟ್ಟು ವಿಡಿಯೋನ ನೀವು ನೀಟಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆನಾ? ಕೆಳಗಡೆಯಿಂದ ಬಂದ್ಬಿಟ್ಟು ನಾನು ನೀಟಾಗಿ ನೋಡಿ ಸ್ಟಿಚ್ನ ಹಾಕೋತಿದ್ದೀನಿ ನೋಡಿ. ಇವಾಗ ಮತ್ತೆ ಬಂದ್ಬಿಟ್ಟು ನಾನು ಇನ್ನೊಂದು ಲೇಯರ್ ಗುಂಡನ್ನು ಪೋಣಿಸ್ಕೊತಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಗುಂಡನ್ನು ನಾನು ಪೋಣಿಸ್ಕೊಳ್ತೀನಿ ನೋಡಿ. ಇವಾಗ ಒಂದು ಗೋಲ್ಡ್ ಸ್ಟೋನ್ದು ನಾನು ಬಾರ್ಡರ್ ಹಾಕಿದ್ದೀನಿ. ಇವಾಗ ಬಂದ್ಬಿಟ್ಟು ಮುತ್ತುಗಳನ್ನು ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ ಯಾವ ರೀತಿಯಾದಂತಹ ಮುತ್ತುಗಳನ್ನು ನಾನು ಪೋಣಿಸ್ಕೊತಿದ್ದೀನಿ ಅಂತ. ಬ್ಲೌಸು ಸ್ಲೀವ್ಸ್ಗೂ ಕೂಡ ಇದೇ ರೀತಿಯಾದಂಥ ಸೇಮ್ ಪ್ಯಾಟರ್ನ ಯೂಸ್ ಮಾಡಿ ನಾನು ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ. ಓಕೆನಾ? ಈ ಮುತ್ತುಗಳನ್ನು, ಈ ಗೋಲ್ಡ್ ಕಲರ್ ಗುಂಡನ್ನು ನಾನು ಹೇಗೆ ಪೋಣಿಸ್ಕೊಂಡಿದ್ದೀನಿ ಅದೇ ರೀತಿ ಬಂದ್ಬಿಟ್ಟು ಈ ಮುತ್ತುಗಳನ್ನು ಕೂಡ ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿನ್ನ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್.
ನೋಡ್ತಿದ್ದೀರಾ ಅಲ್ವಾ, ಅದನ್ನು ಕೂಡ ಬಂದುಬಿಟ್ಟು ನೀಟಾಗಿ ಮುತ್ತುಗಳನ್ನು ನಾನು ಪೋಣಿಸ್ಕೊಂಬಿಟ್ಟು ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ನಾನು ವಾಯ್ಸ್ ಓವರ್ ಬಂದುಬಿಟ್ಟು ತುಂಬ ಕಡಿಮೆ ಕೊಡ್ತಿದ್ದೀನಿ. ಯಾಕೆ ಅಂತ ಹೇಳಿದರೆ ಇದಕ್ಕೇನು ಬೇಕಾಗಿರೋದು ನನ್ನ ವಾಯ್ಸ್ಗಿಂತ ನನ್ನ ವರ್ಕ್ ಹೇಗಿದೆ ಅಂತ ಹೇಳಿಬಿಟ್ಟು ಅಲ್ವಾ. ನಾನು ವೀಡಿಯೋನ ಲೆಂತಿಯಾಗಿ ನೀಟಾಗಿ ತೋರಿಸಿದ್ದೀನಿ. ಅದಕ್ಕೆ ನಾನು ಹೇಳೋವಂಥ ಅವಶ್ಯಕತೆಯೇ ಇಲ್ಲ. ವೀಡಿಯೋಸ್ ನೋಡಿದ್ರೆ ಬಂದುಬಿಟ್ಟೆ ಅರ್ಥ ಆಗುತ್ತೆ. ಆದರೂ ನಾನು ಮಿಡಲಲ್ಲಿ ವಾಯ್ಸ್ ಓವರ್ ಕೊಡಬೇಕು, ಏನು ಮಾಡ್ತಿದ್ದೀನಿ ಅಂತ ಹೇಳಬೇಕು ಅಂತ ಹೇಳಿ ನಾನು ವಾಯ್ಸ್ನ ಕೊಡ್ತಿದ್ದೀನಿ. ಓಕೆನಾ? ನೋಡಿ, ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೇಕಾಗುತ್ತೆ. ಇದು ಗಮ್ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. V7000 ಅಂತ ಹೇಳಿಬಿಟ್ಟು ಇದೇ ಗಮ್ನ ನೀವು ಯೂಸ್ ಮಾಡಿ ಏನಾದರೂ ವರ್ಕ್ ಮಾಡಬೇಕಾದ್ರೆ. ಇದೆಲ್ಲ ಮಟೀರಿಯಲ್ಸ್ ಬಂದುಬಿಟ್ಟು ನಿಮಗೆ ಸ್ಟೇಷ್ನರಿ ಶಾಪಲ್ಲಿ ಅವೈಲಬಲ್ ಇರುತ್ತೆ. ಆರಿ ವರ್ಕ್ಗೆ ಮಟೀರಿಯಲ್ಸ್ ಬೇಕು ಅಂತ ಹೇಳಿದ್ರೆ ಅವರೇ ತೆಕ್ಕೊಡ್ತಾರೆ. ಇನ್ನು ತುಂಬ ತೆರನಾದಂತಹ ಗುಂಡುಗಳು, ಸ್ಟೋನ್ಗಳು ಸಿಗುತ್ತೆ. ಅದೆಲ್ಲ ಸೇರಿಸಿ ನೀವು ಚೆನ್ನಾಗಿರೋ ವರ್ಕ್ನ ನೀವೇ ಮನೆಯಲ್ಲಿ ಕೂತ್ಕೊಂಡು ಮಾಡ್ಕೊಬಹುದು ಫ್ರೆಂಡ್ಸ್.
ನೋಡಿದ್ರಲ್ವ, ಇವಾಗ ಇಲ್ಲಿಗೆ ಬಂದುಬಿಟ್ಟು ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ನಾನು ಸ್ಟಿಚ್ ಹಾಕೋತಿದ್ದೀನಿ ನೋಡಿ, ಕೆಳಗಡೆ ಕಾಣಿಸ್ತಿದೆ ಅಲ್ವಾ ನೋಡಿ. ಒಂದು ಲೇಯರ್ನ ನಾನು ಪೋಣಿಸ್ಕೊಂಡ್ಬಿಟ್ಟು ದಾರನ ಮತ್ತೆ ಕೆಳಗೆ ತಗೊಂಡು ಈ ರೀತಿ ಬಂದುಬಿಟ್ಟು ಒಂದು 3-4 ಸ್ಟಿಚ್ ಹಾಕೋತಿದ್ದೀನಿ. ಅದನ್ನು ಹೇಗೆ ಹಾಕ್ಕೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಬಂದುಬಿಟ್ಟು ಸ್ಟಿಚ್ ಹಾಕ್ಕೊಂಡ್ರೆ ಇದೆಯಲ್ಲ, ಯಾವುದೇ ರೀತಿ ತೆರನಾಗೂ ಬಂದುಬಿಟ್ಟು ಅದು ಕಿತ್ಕೊಂಡು ಹೋಗಲ್ಲ. ಗುಂಡು ಹಾಕಿದ್ದೀನಿ, ಗಮ್ ಕೂಡ ಹಾಕಿದ್ದೀನಿ ದಾರದಲ್ಲಿ, ಯಾವುದು ಕೂಡ ಕಿತ್ಕೊಂಡು ಹೋಗಲ್ಲ. ಓಕೆನಾ? ಇವಾಗ ಇದನ್ನು ಕಟ್ ಮಾಡಿಕೊಂಡು ಮತ್ತೊಂದು ಹೊಸದಾದಂತಹ ದಾರವನ್ನು ನಾನು ಪೋಣಿಸ್ಕೊಂಡು ನೆಕ್ಸ್ಟು ಹಾಕ್ತೀನಿ. ಓಕೆನಾ? ಇವಾಗ ಇದಕ್ಕೆ ಯಾವ ಥರನಾದಂತಹ ವರ್ಕ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಇವಾಗ ನಾನು ಚೈನ್ ಸ್ಟಿಚ್ಚನ್ನು ತಗೊಳ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಜಸ್ಟ್ ಇದು ಒಂದು 10% ಕಂಪ್ಲೀಟ್ ಆಗಿದೆ, ಬಟ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿ, ಇವಾಗ ನಾನು ಬಂದುಬಿಟ್ಟು ಗಮ್ ಹಾಕೋತಿದ್ದೀನಿ. ನೀಟಾಗಿ ಗಮ್ ಹಾಕ್ಕೊಂಡು ಆಮೇಲೆ ಬಂದುಬಿಟ್ಟು ಚೈನ್ ಸ್ಟಿಚ್ನ ನಾನು ಹಾಕೋತೀನಿ. ಸ್ಟೋನ್ದು ಬಂದುಬಿಟ್ಟು ಚೈನದು ಅದನ್ನು ಹಾಕೋತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೀಟಾಗಿ ಬಂದುಬಿಟ್ಟು ನಾನು ಗಮ್ನ ಹಾಕೋತಿದ್ದೀನಿ. ಗಮ್ ಬಂದುಬಿಟ್ಟು ನಿಮ್ಮದು ಗುಂಡ್ದು ಅಥವಾ ಚೈನ್ದು ಎಷ್ಟು ಲೆಂತ್ ಇದೆ ಅಷ್ಟೇ ಬಂದುಬಿಟ್ಟು ನೀವು ಗಮ್ ಹಾಕೋಬೇಕಾಗುತ್ತೆ. ಜಾಸ್ತಿ ಗಮ್ ಹಾಕಿದ್ರೆ ಅದು ಎಕ್ಸ್ಟ್ರಾ ಆಗಿಬಿಟ್ಟು ಅದು ಒಂಥರ ಬ್ಲ್ಯಾಕ್ ವೈಟ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಲೌಸಲ್ಲಿ. ಅದಕ್ಕೋಸ್ಕರ ಅದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೀವು ಹಾಕೋಬೇಕಾಗುತ್ತೆ. ಕಾಣಿಸ್ತಿದೆ ಅಲ್ವಾ ಯಾವ ರೀತಿಯಾಗಿ ನಾನು ಗಮ್ ಹಾಕಿ ಇದನ್ನು ಬಂದುಬಿಟ್ಟು ಹಾಕ್ತಿದ್ದೀನಿ ಅಂತ ಹೇಳಿ. ಈ ರೀತಿಯಾಗಿ ಬಂದ್ಬಿಟ್ಟು ನೀಟಾಗಿ ನೀವು ಅಂಟಿಸ್ಕೋಬೇಕಾಗುತ್ತೆ.
ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ, ನಾನು ಯಾವ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಬಂದುಬಿಟ್ಟು ಕಂಪ್ಲೀಟಾಗಿ ನಾನು ಅದನ್ನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಅದ್ರ ಹತ್ರನೇ ಬಂದುಬಿಟ್ಟು ವೈಟ್ ಗುಂಡು ಏನು ಹಾಕಿದ್ದೀನಿ ಅಲ್ವಾ, ಅದರ ಹತ್ರನೇ ಬಂದುಬಿಟ್ಟು ನೀವು ಒಂದು ಸಣ್ಣದಾಗಿ ತೆಳ್ಳಗೆ ನೀವು ಗಮನ ಹಾಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಸ್ಟೋನ್ದು ಚೈನ್ ಇದೆಯಲ್ಲ, ತುಂಬ ತೆಳ್ಳಗೆ ಬರುತ್ತೆ ಕೆಳಗಡೆ ಅದರದ್ದು ಲೆಂತ್, ಓಕೆನಾ. ಅದಕ್ಕೋಸ್ಕರ ನೀವು ತುಂಬ ತೆಳ್ಳಗೆ ಗಮನ ನೀವು ಹಾಕೋಬೇಕಾಗುತ್ತೆ. ಇವಾಗ ಅದು ಇಲ್ಲಿಗೆ ಕಂಪ್ಲೀಟ್ ಆಯಿತು, ಓಕೆನಾ. ಇವಾಗ ಬಂದುಬಿಟ್ಟು ಸಿಸರಿಂದ ಅದನ್ನ ನೀವು ಕಟ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಇವಾಗ ಬಂದುಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಒಂದು ಲೇಯರ್ ಬಂದುಬಿಟ್ಟು ಮುತ್ತುಗಳನ್ನು ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ. ಕೈಯಲ್ಲಿ ತೊಗೊಂಡು ಪೋಣಿಸೋದ್ಕಿಂತ ಈ ರೀತಿ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪೋಣಿಸಿದರೆ ಬೇಗ ಬೇಗ ಬಂದುಬಿಟ್ಟು ಪೋಣಿಸ್ಕೊಬಹುದು ಫ್ರೆಂಡ್ಸ್. ನೋಡಿ ಯಾವ ರೀತಿ ನಾನು ಪೋಣಿಸ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಬಂದುಬಿಟ್ಟು ನೀವು ಅದೇ ರೀತಿ ನೀವು ಪೋಣಿಸ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ ಬೇಕಾಗುತ್ತೋ ಅದೇ ಡಿಸೈನ್ ಮಾಡ್ಕೊಳ್ಳಿ. ಆದರೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಮೊದಲು ನೀವು ಮಾರ್ಕ್ ಹಾಕ್ಕೊಳ್ಳೇಬೇಕಾಗುತ್ತೆ. ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ನ ಮಾಡ್ಕೊಳ್ಳಿ. ಮಟೀರಿಯಲ್ಸ್ ಮಾತ್ರ ಸ್ಟೇಷ್ನರಿ ಶಾಪಲ್ಲಿ ಆರಾಮಾಗಿ ಆರಿ ವರ್ಕ್ ಮಾಡೋಕ್ಕೆ ಮಟೀರಿಯಲ್ಸ್ ಸಿಗುತ್ತೆ, ತೊಗೊಂಡು ನೀವೇ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನೋಡ್ತಿದ್ದೀರಲ್ಲ, ಈ ರೀತಿ ಬಂದುಬಿಟ್ಟು ಇಷ್ಟು ಪೋಣಿಸಿ ನೀಟಾಗಿ ಗಮ್ ಹಾಕಿ 1 by 1 ನಾನು ನೀಟಾಗಿ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಂದು ವೀಡಿಯೋನೂ ಬಂದುಬಿಟ್ಟು 1 hour ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಏನಂತ ಹೇಳಿದ್ರೆ ನನಗೆ ಇದು ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೆ. ತುಂಬ ಶಾರ್ಟ್ ಮಾಡಿ ನಾನು 1 hour 20 minutes ವೀಡಿಯೋ ಆಗಿದೆ ಇದು. ಬಟ್ ಏನಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೀನಿ ಇದನ್ನು ಮಾಡೋಕ್ಕೆ. ಬಟ್ ವೀಡಿಯೋನ ಶಾರ್ಟ್ ಮಾಡಿ 1 hour 20 minutesಗೆ ನಾನು ಅಪ್ಲೋಡ್ ಮಾಡಿ ನೋಡಿ ಇವಾಗ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆನಾ. ಕೆಳಗಡೆ ಬಂದುಬಿಟ್ಟು ದಾರ ತಗೊಂಡು ನಾನು ಇವಾಗ ಕೆಳಗಡೆ ಗಂಟು ಹಾಕ್ಕೊಳ್ತಿದ್ದೀನಿ. ನೋಡಿ
ಇಷ್ಟೆಲ್ಲ ಮುತ್ತುಗಳನ್ನು ಪೋಣಿಸಿದ್ದಾದಮೇಲೆ ಬಂದ್ಬಿಟ್ಟು ನೋಡಿ ಗಂಟು ಹಾಕ್ಕೊಂಡು ಇವಾಗ ಮತ್ತೆ ನಾನು ಮೇಲ್ಗಡೆನ ದಾರನ ತೊಗೊಳ್ತಿದ್ದೀನಿ. ದಾರನ ತೊಗೊಂಡ್ಬಿಟ್ಟು ಇವಾಗ ಗೋಲ್ಡ್ ಕಲರ್ ಗುಂಡು ಏನಿದೆ ಅದನ್ನು ಹಾಕಿದರೆ ಬಂದುಬಿಟ್ಟು ನಮಗೆ ಒಂದು ಪಟ್ಟಿ ಒಂದು ಲೇಯರ್ ಅನ್ನೋದು ಏನಿದೆ ಅದು ನೀಟಾಗಿ ಕಂಪ್ಲೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ಇವಾಗ ಅದು ಗೋಲ್ಡ್ ಕಲರ್ ಗುಂಡುಗಳನ್ನು ನಾನು ಪೋಣಿಸ್ಕೊಳ್ತೀನಿ. ಫಸ್ಟು ಅಲ್ಲಿ ಬಂದುಬಿಟ್ಟು ಗೋಲ್ಡ್ ಕಲರ್ ಗುಂಡು ಹಾಕಿದ್ವಿ, ಅದಾದಮೇಲೆ ಮುತ್ತುಗಳನ್ನು ಪೋಣಿಸಿದ್ವಿ, ಅದಾದಮೇಲೆ ಸ್ಟಿಚ್ ಮಾಡಿದ್ವಿ, ಲೈಕ್ ಗೋಲ್ಡ್ ಕಲರ್ದು ಸ್ಟೋನ್ದು ನಾವು ಅಂಟಿಸಿದ್ವಿ. ಅದಾದಮೇಲೆ ಮತ್ತೆ ಮುತ್ತುಗಳನ್ನು ನಾವು ಪೋಣಿಸಿದ್ವಿ. ಅದಾದಮೇಲೆ ಈಗ ಬಂದುಬಿಟ್ಟು ಈ ಗೋಲ್ಡ್ ಕಲರ್ದ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಏನು ವರ್ಕ್ ಮಾಡ್ತೀನಿ ಅನ್ನೋದು ಮುಂದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟು ಬಂದುಬಿಟ್ಟು ನಾನು ಏನು ತೋರಿಸ್ತಾ ಇದ್ದೀನಿ ಅಷ್ಟಕ್ಕೂ ಬಂದುಬಿಟ್ಟು ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಗುಂಡುಗಳನ್ನು ನಾನು ಗೋಲ್ಡ್ ಕಲರ್ ಗುಂಡುಗಳನ್ನು ನಾನು ಪೋಣಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಗಮ್ ಹಾಕಿ, ಅಂದರೆ ಇವಾಗ ಒಂದು ಲೇಯರ್ನೇ ನಾನು ತೋರಿಸ್ಬಿಟ್ಟು ಇದೆಲ್ಲ ಮಾಡಿ ನಾನು ನಿಮಗೆ ಡೈರೆಕ್ಟ್ ವಿಡಿಯೋನ ಬಿಡಬಹುದು. ಆದರೆ ಬಂದುಬಿಟ್ಟು ನಿಮಗೆ ಒಂದು ಲೇಯರ್ ನೀವು ನೋಡ್ಕೊಂಡಿರ್ತೀರ, ಮತ್ತೊಂದು ಮಾಡಬೇಕಾದ್ರೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ನಾನು ಅದನ್ನು ವಿಡಿಯೋನೇ ಹಾಕಿರಲ್ಲ, ಫಸ್ಟ್ ಲೇಯರ್ ಮಾತ್ರ. ಯಾಕಂದರೆ ನಮಗೂ ಈ ರೀತಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಯಾವುದಾದ್ರೂ ವೀಡಿಯೋಸ್ ನೋಡಬೇಕಾದ್ರೆ, ಯಾವುದೋ ವೀಡಿಯೋಸ್ ನೋಡಿದ್ರೆ ಡೈರೆಕ್ಟ್ ನಾವೇ ಏನು ಮಾಡಿರಲ್ಲ ಅಲ್ವಾ. ನಾವೇನಾದರೂ ಒಂದು ಮಾಡಬೇಕಂತ ಹೇಳಿದರೆ ಯೂಟ್ಯೂಬಲ್ಲಿ ಆಬ್ವಿಯಸ್ಲಿ ಬಂದುಬಿಟ್ಟು ನಾವು ವೀಡಿಯೋಸ್ನ ನೋಡಿರ್ತೀವಿ. ನಮಗಾಗಿರೋ ಪ್ರಾಬ್ಲಮ್ ನಿಮ್ಗೆ ಆಗಬಾರ್ದು ಅಂತ ಹೇಳಿ ಯಾವುದಾದ್ರೂ ಒಂದು ವೀಡಿಯೋನ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಿದ್ದರೆ ಏನೋ ಒಂಥರ ನಮಗೂ ಅದನ್ನು ನೋಡಿದರೆ ಬಂದುಬಿಟ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋ ಉದ್ದೇಶಕ್ಕೆ ಮಾತ್ರ ನಾನು ನೀಟಾಗಿ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬಂದುಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ, ಕಾಣಿಸ್ತದಲ್ಲ.
ನೋಡಿ ಇಲ್ಲಿಗೆ ಇವಾಗ ಕಂಪ್ಲೀಟಾಗಿ ಹಾಕಿದ್ದೀನಿ. ಕೆಳಗಡೆ ಬಂದುಬಿಟ್ಟು ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ಟಿಚ್ ಹಾಕೋತೀನಿ ಕೆಳಗಡೆ. ನೋಡಿ ಗೊತ್ತಾಗ್ತಿದೆ ಅಲ್ವಾ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಇವಾಗ ಬಂದುಬಿಟ್ಟು ನೀಟಾಗಿ ನಾನು ಕೆಳಗಡೆ ಗಂಟು ಹಾಕ್ಕೊಳ್ತೀನಿ. ಯಾವ ರೀತಿ ಹಾಕ್ತೀನಿ ಅಂತ ಇನ್ನೊಮ್ಮೆ ತೋರಿಸ್ತೀನಿ. ನೋಡಿ ಮೇಲಿನ ಒಂದು ಪದರನ್ನು ಬ್ಲೌಸ್ ತಗೊಂಡು ಮಾತ್ರ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಯಾವುದೇ ಬಂದ್ಬಿಟ್ಟು ನೀವು ಹಾಕಿರೋದು ಗೋಲ್ಡ್ ಸ್ಟಿಚ್ ಇದೆಯಲ್ಲ ಕಿತ್ಕೊಂಡು ಹೋಗಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹಾಕಿ. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ಬಾಳಿಕೆ ಬರುತ್ತೆ. ನೋಡ್ತಿದ್ದೀರಾ ಅಲ್ವಾ, ಈ ರೀತಿ ಒಂದು ಬ್ಲೌಸ್ನ ಹಿಂಭಾಗದ ಪಟ್ಟಿ ಇವಾಗ ರೆಡಿಯಾಗಿದೆ. ಇನ್ನು ಇದ್ರದ್ದು ವರ್ಕ್ ಇದೆ ಫ್ರೆಂಡ್ಸ್. ಫುಲ್ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ ಯಾವ ರೀತಿ ಗ್ರ್ಯಾಂಡ್ ವರ್ಕ್ ಥರ ಬಂದುಬಿಟ್ಟು ಇಷ್ಟಕ್ಕೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇನ್ನೂ ಇದೆ ಇದ್ರದ್ದು ಕೆಲಸ. ಫುಲ್ ವಿಡಿಯೋ ನೋಡಿದ್ರೆ ಬಂದುಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ನೋಡಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ವಿಡಿಯೋ ನೋಡೋಕ್ಕೆ ಜಸ್ಟ್ ಇವಾಗ ನೀವು 51 ಮಿನಿಟ್ಸ್ ನೋಡಿದ್ದೀರಾ. 51 ಮಿನಿಟ್ಸು ಅಷ್ಟು ಕಾಣ್ತಿದೆ. ಇದ್ರದ್ದು ಹಿಂದೆ ಬಂದುಬಿಟ್ಟು ಹೆವಿ ವರ್ಕ್ ಇದೆ. ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಇದನ್ನು ಮಾಡೋಕ್ಕೆ. ಪೇಷನ್ಸಿಂದ ತಾಳ್ಮೆಯಿಂದ ಮಾಡ್ಕೊಬೇಕಷ್ಟೆ. ಇವಾಗ ಬಂದುಬಿಟ್ಟು ಇಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ಕೆಳಗಡೆ ವರ್ಕ್ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾದಂತಹ ಸ್ಟೋನ್ಗಳನ್ನು ನಾನು ತೊಗೊಂಡಿದ್ದೀನಿ. ರೆಡಿಮೇಡ್ ಸ್ಟೋನ್ಗಳನ್ನು ನಾನು ಆ್ಯಕ್ಚುಲಿ ಇದನ್ನು ಕೂಡ ಸ್ಟೋನು ಸ್ಟಿಚ್ ಹಾಕಿ ನಾವೇ ಮಾಡ್ಕೋಬೋದು. ರೆಡಿಮೇಡ್ ತೊಗೊಳೋದನ್ನೇ ನಾವೇ ಮಾಡ್ಕೋಬಹುದು. ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಬಂದುಬಿಟ್ಟು ಅದನ್ನು ಬಂದುಬಿಟ್ಟು ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. ಎಲ್ಲೆಲ್ಲಿ ಅದನ್ನು ಅಂಟಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಇದೆಲ್ಲ ಮುಂದ್ಗಡೆ ಬಂದುಬಿಟ್ಟು ನಾನು ಬ್ಲೌಸು ಸ್ಟಿಚ್ ಆದಮೇಲೆ ಬಂದುಬಿಟ್ಟು ಹಾಕೋತೀನಿ. ಓಕೆನಾ. ಇವಾಗ ಇಲ್ಲಿ ಮಿಡಲ್ನಿಂದ ಬಂದುಬಿಟ್ಟು ಇಲ್ಲಿಂದ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡಿ. ನೀಟಾಗಿ ಫಸ್ಟು ನೀವು ಏನೇ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಬಂದುಬಿಟ್ಟು ನೀಟಾಗಿ ರೆಡಿ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಚೂರು ಏನಾದರೂ ಮಿಸ್ಟೇಕ್ ಆದರೆ ಇದೆಯಲ್ಲ ಬ್ಲೌಸ್ ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಸಾಪಾಗಿ ಮಾಡಿಕೊಂಡು ನೀಟಾಗಿ ಫಸ್ಟ್ ಇದು ಕೂಡ ಮಾರ್ಕ್ ಮಾಡ್ಕೋತಿದ್ದೀನಿ. ನಾನು ಡೈರೆಕ್ಟ್ ಒನ್ ಬೈ ಹಚ್ಚುತ್ತಾ ಹೋಗ್ತಿಲ್ಲ. ಫಸ್ಟ್ ಇದನ್ನು ನೀಟಾಗಿ ಇಟ್ಕೊಂಡು ನಾನು ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಇವಾಗ ಬಂದುಬಿಟ್ಟು ಇದಕ್ಕೆ ಹಿಂದ್ಗಡೆ ನಮ್ಮದಿದೆ B7000 ಮಾರ್ಕ್ ಏನಿದೆ ಗಮ್ ಏನಿದೆ ಅದನ್ನು ನೀಟಾಗಿ ನಾನು ಇದಕ್ಕೆ ಹಾಕೋತಿದ್ದೀನಿ. ಹಾಕ್ಕೊಂಡು ಎಲ್ಲಿ ಅಂಟಿಸ್ಬೇಕು ಅಲ್ಲಿ ನೀಟಾಗಿ ನಾನು ಅದನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಅಂಟಿಸ್ತಾ ಇದ್ದೀನಿ ಅಂತ. ನೀಟಾಗಿ ಮಾರ್ಕ್ ನೋಡ್ಕೊಂಡು ಹಾಕೋಬೇಕಾಗಿ ಇದೇ ರೀತಿ ಎಲ್ಲವನ್ನು ನಾನು ಮಾಡ್ಕೊಳ್ತಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಓಕೆನಾ.
ನೋಡಿ ಇವಾಗ ಬಂದುಬಿಟ್ಟು ಇಷ್ಟನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ. ಇವಾಗ ಒಂದು ಚೈನ್ ಸ್ಟಿಚ್ ಏನಿದೆ ಗೋಲ್ಡ್ದು ಇದನ್ನು ಬಂದುಬಿಟ್ಟು ಅದ್ರ ಸುತ್ತನೂ ಹಾಕ್ತಿದ್ದೀನಿ. ಫಸ್ಟು ನೀವು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಎಷ್ಟು ಲೆಂತ್ ಬೇಕು ಅಂತ ಹೇಳಿಬಿಟ್ಟು. ನೋಡಿ ಅದಕ್ಕೆ ಇಟ್ಟು ಬಂದುಬಿಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಫಸ್ಟು. ನೋಡಿ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಅಷ್ಟು ಬೇಕಾಗುತ್ತೆ ನನಗೆ, ಓಕೆನಾ. ಒಂದು ಸ್ಟೋನ್ದು ಸುತ್ತ ನಾನು ಗೋಲ್ಡ್ ಚೈನ್ ಹಾಕೋಕ್ಕೆ ಒಂದು ಇಷ್ಟು ಲೆಂತ್ ನನಗೆ ಬೇಕಾಗುತ್ತೆ. ಅಷ್ಟು ಲೆಂತ್ನ ನೋಡ್ಕೊಂಡು ನಾನು ಸಿಸರಿಂದ ಬಂದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡೆ. ಇವಾಗ ಬಂದುಬಿಟ್ಟು ಗಮ್ ಹಾಕೋತಿದ್ದೀನಿ. ತುಂಬ ತೆಳುವಾಗಿ ನೀವು ಗಮ್ನ ಹಾಕೋಬೇಕಾಗುತ್ತೆ. ನೀಟಾಗಿ ಗಮ್ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಅಂಟಿಸ್ಬಿಟ್ರೆ ಮುಗೀತು. ಹಾಗೆ ಬಂದುಬಿಟ್ಟು ಎಲ್ಲದಕ್ಕೂ ಮಾಡ್ತೀನಿ ನಾನು, ಓಕೆನಾ. ಇದೊಂದು ನೀವು ನೋಡ್ಕೋತೀರಾ, ನಿಮಗೆ ನೀಟಾಗಿ ಇದರಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಮಾಡ್ತೀರಲ್ಲ ಅದರಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಬಂದುಬಿಟ್ಟು ನಾನು ತುಂಬ ಡೀಪಾಗಿ ಬಂದುಬಿಟ್ಟು ಸ್ಲೋ ಆಗಿ ವಿಡಿಯೋನ ತೋರಿಸಿರೋದು. ಇವಾಗ ಸ್ಟೋನ್ ಹಾಕಿದ್ದೀನಿ ಅಲ್ವಾ, ಅದರ ಮಿಡಲ್ ಜಾಗ ಇದೆ ಅಲ್ವಾ, ಅಲ್ಲಿ ಬಂದ್ಬಿಟ್ಟು ಒಂದು ಫ್ಲವರ್ ಥರ ಈ ಒಂದು ಪರ್ಪಲ್ ಕಲರ್ ಇರುವಂತಹ ಒಂದು ಸ್ಟೋನನ್ನು ನಾನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫುಲ್ ನಾನು ಗಮ್ನ ಹಾಕೋತಿದ್ದೀನಿ ಫಸ್ಟು ಆ ಜಾಗಕ್ಕೆ. ನೋಡಿ ಮೊದಲು ಗಮ್ ಹಾಕೋತಿದ್ದೀನಿ. ಗಮ್ ಹಾಕ್ಕೊಂಡ್ರೆ ಅದಾದಮೇಲೆ ನನಗೆ ಅಂಟಿಸೋಕ್ಕೆ ಈಸಿ ಆಗುತ್ತೆ.
ನೋಡಿ ಇವಾಗ ಬಂದುಬಿಟ್ಟು ಈ ರೀತಿಯಾದಂಥ ಸ್ಟೋನ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ಬಡ್ಸ್ನ ಯೂಸ್ ಮಾಡ್ಕೋತಿದ್ದೀನಿ. ಬಡ್ಸ್ನ ಸ್ವಲ್ಪ ವೆಟ್ ಮಾಡ್ಕೋಬೇಕಾಗುತ್ತೆ. ವೆಟ್ ಮಾಡಿಕೊಂಡ್ರೆ ಮಾತ್ರ ಅದು ಬಂದುಬಿಟ್ಟು ಸ್ಟೋನು ಅಂಟ್ಕೊಳ್ಳೋದು ಇದಕ್ಕೆ ಬಂದುಬಿಟ್ಟು ಬಡ್ಸ್ಗೆ. ಅದಕ್ಕೋಸ್ಕರ ಬಡ್ಸ್ನ ನಾನು ವೆಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ನೋಡಿ ಯಾವ ರೀತಿ ಬಂದುಬಿಟ್ಟು ಅದಕ್ಕೆ ಅಂಟ್ಕೊಳ್ತಾ ಇದೆ ನೋಡಿ. ಅದನ್ನು ಬಂದುಬಿಟ್ಟು ನೀಟಾಗಿ ನಾನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ರವಲ್ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇರೋದು ಕಾಣಿಸ್ತಿದೆ ಅಲ್ಲ. ಒಂದು ದಿನ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಹಾಕಬೇಕಾದ್ರೂ ಬಂದುಬಿಟ್ಟು ನಿಮಗೆ ನೀಟಾಗಿ ಕಾಣಿಸ್ತಿರುತ್ತೆ. ಈ ರೀತಿ ಬಂದುಬಿಟ್ಟು ನಾನು ಸರ್ಕಲ್ ಶೇಪಲ್ಲಿ ಬಂದುಬಿಟ್ಟು ಮಿಡಲಲ್ಲೆಲ್ಲ ನಾನು ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಯಾವ ರೀತಿ ಹಾಕೋತಿದ್ದೀನಿ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಫಸ್ಟ್ ನಾನು ಪರ್ಪಲ್ ಕಲರ್ ಇರೋದನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಗುಂಡನ್ನು ಅಂಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಬಂದುಬಿಟ್ಟು ಇದು ಗೋಲ್ಡ್ ಕಲರ್ ಏನಿದೆ, ಈ ಗೋಲ್ಡ್ ಕಲರ್ನ ಬಂದುಬಿಟ್ಟು ನಾನು ಸರ್ಕಲ್ ಶೇಪಲ್ಲಿ ಹಾಕ್ತಿದ್ದೀನಿ. ನೋಡಿ ಕಾಣಿಸ್ತಿದೆ ಅಲ್ಲ, ಈ ರೀತಿ ನಾನು ಅದನ್ನು ಹಾಕ್ಕೊಳ್ತಿದ್ದೀನಿ. ಇದೇ ರೀತಿ ಬಂದುಬಿಟ್ಟು ಎಲ್ಲದಕ್ಕೂ ನೀವು ಹಾಕ್ಕೋಬೇಕಾಗತ್ತೆ.
ನೋ ನೋಡಿ ಹಾಕಿದ್ದೀನಿ ಅಲ್ವಾ, ಈ ರೀತಿ ಬಂದುಬಿಟ್ಟು ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಬಂದುಬಿಟ್ಟು ಅಲ್ಲಿ ಜಾಗ ಏನು ಬಿಟ್ಟಿದ್ದೀನಿ ಅಲ್ವಾ, ಈ ರೀತಿಯ ಈ ಥರನಾದಂತಹ ಲೇಸ್ನಲ್ಲಿ ಹಾಕೋಕ್ಕೆ ಬಂದುಬಿಟ್ಟು ಜಾಗ ಬಿಟ್ಟಿದ್ದೀನಿ. ಈ ಸ್ಲೀವ್ಸ್ದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ ದಯವಿಟ್ಟು ಲಿಂಕ್ ಹಾಕಿರ್ತೀನಿ ಮೇಲ್ಗಡೆ, ಅಥವಾ ಲಿಂಕ್ ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ನನ್ನ ಚಾನಲ್ಗೆ ಹೋಗಿ ಬಂದುಬಿಟ್ಟು ಬ್ಲೌಸ್ ವರ್ಕ್ದೇ ಪ್ಲೇ ಲಿಸ್ಟಲ್ಲಿರುತ್ತೆ, ಓಕೆನಾ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಅಥವಾ ನನ್ನ ವೀಡಿಯೋಸ್ದಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ನೋಡಿ. ಈ ರೀತಿಯಾಗಿ ನಾನು ಬಂದುಬಿಟ್ಟು ಏನದು ಲೇಸ್ನ ಹಾಕಿದ್ದೀನಿ. ಫೈನಲ್ ಲುಕ್ ಬ್ಲೌಸ್ದು ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಸ್ಲೀವ್ಸ್ದು ವರ್ಕ್ ಕೂಡ ನಾನು ಹಾಕಿದ್ದೀನಿ. ಇಲ್ಲೇನು ಪೆಂಡಿಂಗ್ ಇತ್ತಲ್ವ ಫ್ರೆಂಡ್ಸ್, ಇಲ್ಲಿ ಬ್ಲೌಸ್ ಸ್ಟಿಚ್ ಆದಮೇಲೆ ಬಂದುಬಿಟ್ಟು ನಾನು ಅಂಟ್ರಿಸ್ಕೊಂಡ್ರಾಯಿತು ಅಂತ ಹೇಳಿ ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಬ್ಲೌಸ್ ರೆಡಿ ಆದಮೇಲೆ ಬಂದುಬಿಟ್ಟು ನಾನು ಅದನ್ನು ವರ್ಕ್ನ ಮಾಡ್ಕೊಳ್ತಿದ್ದೀನಿ. ಇದೆಲ್ಲ ವಿಡಿಯೋ ಬಂದುಬಿಟ್ಟು ಸ್ಲೀವ್ಸ್ದು ಕೂಡ ಬ್ಲೌಸ್ ಬ್ಯಾಕ್ ಎಲ್ಲ ಪ್ರತಿಯೊಂದು ವೀಡಿಯೋಸ್ ಇರುತ್ತೆ ಅಲ್ವಾ, ಅದನ್ನು ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ವಾ ಯಾವ ರೀತಿ ತೆರನಾಗಿ ಬಂದುಬಿಟ್ಟು ಬ್ಲೌಸು ಫೈನಲ್ ಆಗಿ ರೆಡಿಯಾಗಿದೆ ಅಂತ ಹೇಳಿ. ಇದೇ ರೀತಿಯಾಗಿ ನಿಮಗೆ ಯಾವ ರೀತಿಯಾದಂತಹ ಡಿಸೈನ್ ಬೇಕು ಆ ರೀತಿಯಾದಂತಹ ಡಿಸೈನ್ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಸ್ಟೇಜ್ನಲ್ಲಿ ಆರಿ ವರ್ಕಿಗೆ ಬೇಕಾದಂತಹ ಮಟೀರಿಯಲ್ಸ್ ಕೊಡಿ ಅಂತ ಹೇಳಿದ್ರೆ ನಿಮಗೆ ಯಾವ ಥರನಾದಂತಹ ಮಟೀರಿಯಲ್ಸ್ ಬೇಕು ಅಥವಾ ಅವರೇ ಕೂಡ ನಿಮಗೆ ಸಜೆಸ್ಟ್ ಕೂಡ ಮಾಡಬಹುದು. ನಿಮ್ಮ ಸ್ಯಾರಿ ಡಿಪೆಂಡ್ ಮೇಲೆ, ನಿಮ್ಮ ಸ್ಯಾರಿ ಕಲರ್ ಮೇಲೆ ಅಥವಾ ನಿಮ್ಮ ಸ್ಯಾರಿಲಿರುವಂತಹ ವರ್ಕ್ ಮೇಲೆ ಕೂಡ ನೀವು ಡಿಸೈನ್ಸ್ನ ರೆಡಿ ಮಾಡ್ಕೊಬಹುದು.
ನೋಡಿ ಇವಾಗ ಬಂದ್ಬಿಟ್ಟು ಇದಿಷ್ಟು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಬಂದ್ಬಿಟ್ಟು ಹಿಂದ್ಗಡೆ ಇದಿರುತ್ತಲ್ವಾ ಬ್ಲೌಸ್ದು ಕಸಿ ಕಟ್ಟಿರ್ತೀವಿ ಅಲ್ವಾ ನಾವು, ಅದಕ್ಕೆ ಕುಚ್ಚು ಹಾಕಿರ್ತೀವಲ್ವ, ಆ ಕುಚ್ಚಿಗೆ ಬಂದ್ಬಿಟ್ಟು ಮುತ್ತುಗಳನ್ನು ಹಾಕೋಣ ಅಂತ, ಏನೋ ಒಂಥರ ಯೂನಿಕಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಅದರೊಳಗಡೆ ಬಂದ್ಬಿಟ್ಟು ದಾರನ ಪೋಣಿಸ್ಕೊಂಬಿಟ್ಟು ಮತ್ತೆ ಒಂದು ಮುತ್ತನ್ನು ಹಾಕ್ಬಿಟ್ಟು ಮತ್ತೆ ಒಳಗಡೆ ನಾನು ಸೂಜಿನ ತಗೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ತಗೊಳ್ತಿದ್ದೀನಿ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ಎಲ್ಲೆಲ್ಲಿ ಪ್ಲೇಸ್ ಇರುತ್ತೋ ಅಲ್ಲಲ್ಲಿ ಸ್ವಲ್ಪ ದೂರ ಒಂದೊಂದು ಇಂಚು ಹಾಫ್ ಇಂಚು ಈ ರೀತಿ ಬಿಟ್ಟು ಬಂದ್ಬಿಟ್ಟು ನೀಟಾಗಿ ನೀವು ಮಾಡ್ಕೊಂಡ್ರೆ ಅದೊಂಥರ ಯೂನಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಈ ರೀತಿ ನಾನು 2 ಕುಚ್ಚಿಗೂ ಬಂದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ.
ನೋಡಿ ನಾನು ನೀಟಾಗಿ ಬಂದುಬಿಟ್ಟು ಹಾಕೋತಿದ್ದೀನಿ. ಯಾವ ಥರ ನನಗೆ ಕಾಣ್ತಿದೆ ನೋಡಿ ಇವಾಗ ಬಂದ್ಬಿಟ್ಟು ಕಾಣಿಸ್ತಿದೆ ಅಲ್ವಾ. ಈ ರೀತಿಯಾಗಿ ಮಾಡ್ಕೊಂಡು ಫೈನಲ್ಲಾಗಿ ಅದು ಕೆಳಗಡೆನೇ ಬಂದುಬಿಟ್ಟು ನೀವು ಗಂಟು ಹಾಕಿದ್ರೆ ಅಲ್ಲಿಗೆ ಬಂದುಬಿಟ್ಟು ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ವಿಡಿಯೋನ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ನೋಡಿ ಯಾವ ಥರ ನನಗೆ ಕಾಣ್ತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ಓಕೆನಾ? ಸ್ಲೀವ್ಸ್ದು ಕೂಡ ವಿಡಿಯೋದು ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ ಫೈನಲ್ಲಾಗಿ ಈ ರೀತಿಯಾಗಿ ಕಾಣ್ತಾ ಇದೆ. ನೋಡಿದ್ರಲ್ವಾ ಫೈನಲ್ಲಾಗಿ ಬ್ಲೌಸ್ ಕೂಡ ಹೇಗೆ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.